ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ವಿಷ್ಣು ಪುರಾಣದ 34ನೇ ಅಧ್ಯಾಯ ಪಾರಿಜಾತ ವೃಕ್ಷದ ಪ್ರಸಂಗ ಹಾಗೂ ಉಷಾ ಪರಿಣಯ. ಸತ್ಯಭಾಮೆಯು ದೇವಲೋಕದಲ್ಲಿದ್ದ ಪಾರಿಜಾತ ವೃಕ್ಷವನ್ನು ಕಂಡು ಅದು ತನ್ನ ಮನೆಯಲ್ಲಿರಬೇಕೆಂದು ಆಶಿಸಿ ಕೃಷ್ಣನಲ್ಲಿ ಹೇಳಿದಳು. ಆ ವೃಕ್ಷ ಕ್ಷೀರಸಾಗರ ಮಥನ ಕಾಲದಲ್ಲಿ ಉತ್ಪಾದಿತವಾಗಿತ್ತು. ತನ್ನ ಪ್ರೀತಿಯ ಸತ್ಯಭಾಮಳಿಗಾಗಿ ಶ್ರೀಕೃಷ್ಣನು ಪಾರಿಜಾತ ವೃಕ್ಷವನ್ನು ಗರುಡನ ಮೇಲೆ ಏರಿಸಿದನು. ಆಗ ವನಪಾಲಕರು ಕೃಷ್ಣನಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು. ಆಗ ಸತ್ಯಭಾಮೆಯು ಮಾಲಿಗಳಿಗೆ ಪಾರಿಜಾತ ವೃಕ್ಷ ಎಲ್ಲ ಲೋಕಕ್ಕೆ ಸೇರಿದ ಇತರ ವಸ್ತುಗಳಂತೆಯೇ, ಬೇಕಿದ್ದರೆ ಇಂದ್ರನ ಹೆಂಡತಿ ಶಚಿಗೆ ಹೋಗಿ ಹೇಳಿರಿ, ಶ್ರೀಕೃಷ್ಣನ ರಾಣಿ ಸತ್ಯಭಾಮೆ ಇದನ್ನು ಅಪಹರಿಸಿದಳೆಂದು, ಬೇಕಿದ್ದರೆ ಬಂದು ತಡೆಯಲಿ ಎಂದು ಹೇಳಿದಳು. ವನಪಾಲಕರಿಂದ ಸಂಗತಿ ತಿಳಿದ ಶಚಿದೇವಿಯು ಹೌಹಾರಿ ಇಂದ್ರನನ್ನು ಕೃಷ್ಣನೊಡನೆ ಹೋರಾಡಿ ಪಾರಿಜಾತ ವೃಕ್ಷವನ್ನು ಮರಳಿ ತನ್ನಿರೆಂದಳು. ಇಂದ್ರನು ವೃಕ್ಷಕ್ಕಾಗಿ ಸೇನೆಯೊಡನೆ ಶ್ರೀಕೃಷ್ಣನನ್ನು ಕುರಿತು ಯುದ್ಧಕ್ಕೆ ಬಂದನು. ಶ್ರೀಕೃಷ್ಣನು ಇಂದ್ರಾದಿ ದೇವತೆಗಳೊಡನೆ ಹೋರಾಡಿದನು. ಇಂದ್ರ ಒಂದು ಹಂತದಲ್ಲಿ ವಜ್ರಾಯುಧವನ್ನೆತ್ತಲು ಶ್ರೀಕೃಷ್ಣನು ಚಕ್ರಾಯುಧವನ್ನೆತ್ತಿ ಹಿಡಿದನು. 3 ಲೋಕವು ತಲ್ಲಣಗೊಂಡಿತು. ದೇವೇಂದ್ರನು ವಜ್ರಾಯುಧ ಬೀಸಿದರೂ ಕೃಷ್ಣನು ಚಕ್ರಾಯುಧ ಪ್ರಯೋಗಿಸಲಿಲ್ಲ. ಬದಲಿಗೆ ನಿಲ್ಲು ಎಂದು ಅಬ್ಬರಿಸಲು ವಜ್ರಾಯುಧ ಕೈಬಿಟ್ಟಿತು. ಹೆದರಿದ ಇಂದ್ರ ಓಡತೊಡಗಲು ಸತ್ಯಭಾಮೆಯು ಇಂದ್ರನಿಗೆ, ಅಯ್ಯ ತ್ರಿಲೋಕೇಶ್ವರ, ಪಲಾಯನ ನಿನಗೆ ತರವಲ್ಲ, ನಾಚಿಕೆ ಬೇಡ, ಇಗೋ ಪಾರಿಜಾತ ವೃಕ್ಷವನ್ನು ತೆಗೆದುಕೋ. ಮನೆಗೆ ಬಂದ ನನ್ನನ್ನು ಶಚಿಯು ಉಪಚರಿಸಿ ಆಧರಿಸಲಿಲ್ಲ. ಅವಳಿಗೆ ತನ್ನ ಪತಿಯ ಬಾಹುಬಲದ ಮೇಲೆ ಅಪಾರ ನಂಬಿಕೆ. ನನ್ನ ಪತಿಯ ಪರಾಕ್ರಮವನ್ನು ಪ್ರಕಟಿಸಲೆಂದು ಈ ಯುದ್ಧವನ್ನು ಹೂಡಿದೆನಷ್ಟೇ, ಈಗಲಾದರೂ ತಿಳಿಯಿತೆ ಎಂದು ಹೇಳಿದಳು. ದೇವೇಂದ್ರನು ಆಗ ಸತ್ಯಭಾಮೆಯಲ್ಲಿ, ಅಮ್ಮ ಮನ್ನಿಸು, ವಿಶ್ವರೂಪನಾದ ಪ್ರಭುವಿನಿಂದ ನನಗೆ ಸೋಲಾಗಿದೆಯಷ್ಟೇ, ಇದಕ್ಕಾಗಿ ನನಗೆ ನಾಚಿಕೆ ಏಕೆ? ಸ್ವಾಮಿಯನ್ನು ಜಯಿಸುವುದಕ್ಕೆ ಯಾರು ತಾನೇ ಸಮರ್ಥರಾಗುತ್ತಾರೆ ಎಂದು ವಿನೀತನಾಗಿ ನುಡಿದನು. ದೇವೇಂದ್ರನು ಕೃಷ್ಣನಿಗೆ, ಪರಮಾತ್ಮ ಮನುಷ್ಯ ರೂಪದಲ್ಲಿದ್ದು ನಾನು ಮನುಷ್ಯನೆಂದು ಹೇಳಿ ನನ್ನನ್ನೇಕೆ ಮೋಹಗೊಳಿಸುವೆ? ನನ್ನ ತಪ್ಪನ್ನು ಮನ್ನಿಸು, ಪಾರಿಜಾತ ವೃಕ್ಷವನ್ನು ದ್ವಾರಕೆಗೆ ತೆಗೆದುಕೊಂಡು ಹೋಗು ಎಂದು ಕೇಳಿಕೊಂಡನು. ಶ್ರೀಕೃಷ್ಣನು ಪಾರಿಜಾತ ವೃಕ್ಷ ಸಮೇತ ಸತ್ಯಭಾಮೆಯೊಂದಿಗೆ ಗರುಡನನ್ನೇರಿ ದ್ವಾರಕೆಗೆ ಬರಲು ಎಲ್ಲ ಪುರಜನರು ಹರ್ಷಗೊಂಡರು. ಪಾರಿಜಾತ ವೃಕ್ಷವನ್ನು ಸತ್ಯಭಾಮೆಯ ಉದ್ಯಾನವನದಲ್ಲಿ ಸ್ಥಾಪಿಸಲಾಯಿತು. ಈ ವೃಕ್ಷದ ಹೂವುಗಳ ಸುವಾಸನೆ ಭೂಮಿಯಲ್ಲಿ 3 ಯೋಜನದವರೆಗೆ ವ್ಯಾಪಿಸುತ್ತಿತ್ತು. ಶ್ರೀಕೃಷ್ಣನು ನರಕಾಸುರನ ಸೆರೆಯಿಂದ ಬಿಡಿಸಿ ತಂದಿದ್ದ ಎಲ್ಲ ಕನ್ಯೆಯರನ್ನು ತಾನೇ ಶುಭ ಮುಹೂರ್ತದಲ್ಲಿ ಮದುವೆಯಾದನು. ಆ ಕನ್ಯೆಯರು 16,100 ಮಂದಿಯರಿದ್ದರು. ಅನಿರುದ್ಧನನ್ನು ಬಾಣಾಸುರನ ಮಗಳಾದ ಉಷೆ ವಿವಾಹವಾದಳು. ಬಾಣನು ಬಲಿಚಕ್ರವರ್ತಿಯ ಮೊಮ್ಮಗ. ಉಷೆ ತನ್ನ ಭಾವಿ ಪತಿಯನ್ನು ಸ್ವಪ್ನದಲ್ಲಿ ಕಂಡಿದ್ದಳು. ಅವನನ್ನೇ ಪಡೆಯುವ ಸಲುವಾಗಿ ಬಯಸಿದಾಗ ಅವಳ ಸಖಿ ಚಿತ್ರಲೇಖೆಯು ದೇವ, ದೈತ್ಯ, ಗಂಧರ್ವರ, ಮನುಷ್ಯರ ಚಿತ್ರಪಟಗಳನ್ನು ಬಿಡಿಸಿದಾಗ ಉಷೆ ಅನಿರುದ್ಧನನ್ನು ಗುರುತಿಸಿ ಅವನನ್ನೇ ಮದುವೆಯಾಗಲಿಚ್ಛಿಸಿದಳು. ಅಪ್ಸರೆಯಾದ ಚಿತ್ರಲೇಖ ತನ್ನ ಯೋಗವಿದ್ಯಾ ಬಲದಿಂದ ಅನಿರುದ್ಧನನ್ನು ಉಷೆಯ ಅಂತಃಪುರಕ್ಕೆ ಸೇರಿಸಿದ್ದಳು. ಅನಿರುದ್ಧ ಉಷೆಯೊಡನೆ ರಹಸ್ಯವಾಗಿ ತಿರುಗಾಡುತ್ತಿರುವುದು ಬಾಣನಿಗೆ ತಿಳಿದಾಗ ಅವನು ಮೊದಲು ಕಿಂಕರರನ್ನು ಅಟ್ಟಿ ಅವನನ್ನು ಬಂಧಿಸಿ ತರಲು ಹೇಳಿದನು. ಅದು ಆಗದೇ ಹೋದಾಗ ತಾನೇ ಅನಿರುದ್ಧನೊಡನೆ ಯುದ್ಧ ಮಾಡಿ ಸರ್ಪಾಸ್ತ್ರದಿಂದ ಅವನನ್ನು ಬಂಧಿಸಿದನು. ಇದು ನಾರದರಿಂದ ಯಾದವರಿಗೆ ತಿಳಿದಾಗ ಶ್ರೀಕೃಷ್ಣನು ಬಾಣಾಸುರನು ನೆಲೆಸಿದ್ದ ಶೋಣಿತಪುರಕ್ಕೆ ಧಾವಿಸಿದನು. ಜತೆಯಲ್ಲಿ ಬಲರಾಮ, ಪ್ರದ್ಯುಮ್ನರು ಇದ್ದರು. ಬಾಣಾಸುರನು ಸಮಸ್ತ ದಾನವ ಬಲದೊಡನೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದನು. ಆಗ ಶ್ರೀಹರಿಗೂ ಶಿವನಿಗೂ ಯುದ್ಧವಾಗಿ ಎಲ್ಲೆಲ್ಲೂ ಹಾಹಾಕಾರವಾಯಿತು. ಶ್ರೀಕೃಷ್ಣ ಬಲರಾಮರು ಪತ್ನಿ ಸಮೇತನಾದ ಅನಿರುದ್ಧನನ್ನು ಗರುಡನ ಮೇಲೆ ಕೂರಿಸಿಕೊಂಡು ದ್ವಾರಕೆಗೆ ಹಿಂತಿರುಗಿದರು. ವಾಸುದೇವ ಎಂಬ ಹೆಸರಿನ
ಪೌಂಡ್ರಕ ವಂಶೀಯ ರಾಜನೊಬ್ಬನಿದ್ದನು. ಅಜ್ಞಾನವಶರಾದ ಜನರು ಅವನಿಗೆ ನೀನೇ ನಿಜವಾಗಿ ವಾಸುದೇವ ಅವತಾರ ಪುರುಷ ಎಂದು ಹೇಳುತ್ತಿದ್ದರು. ಅವನು ಬುದ್ಧಿವಿಕಲ್ಪನಾಗಿ ನೇರ ಕೃಷ್ಣನ ಬಳಿಗೆ ದೂತನನ್ನು ಕಳುಹಿಸಿ ಶಂಖ ಚಕ್ರ ಚಿಹ್ನೆಗಳು ನನ್ನವು, ನಾನೇ ವಾಸುದೇವ, ಬದುಕುವ ಇಚ್ಛೆ ಇದ್ದರೆ ಬಂದು ಶರಣಾಗು ಎಂದು ಸಂದೇಶ ಮುಟ್ಟಿಸಿದನು. ಶ್ರೀಹರಿಯು ನಗುತ್ತಾ ಇರಲಿ ಎಂದು ಪೌಂಡ್ರಕನ ಪಟ್ಟಣಕ್ಕೆ ಬಂದನು. ಪೌಂಡ್ರಕನಿಗೆ ಕಾಶಿರಾಜನು ನೆರವಾಗಿ ನಿಂತಿದ್ದನು. ಪೌಂಡ್ರಕ ವಾಸುದೇವನೊಡನೆ ಕೃಷ್ಣನು ಯುದ್ಧ ಮಾಡಿದನು. ಯುದ್ಧದಲ್ಲಿ ಚಕ್ರ ಪ್ರಯೋಗಿಸಿ ಪೌಂಡ್ರಕನನ್ನು ಸೀಳಿ ಹಾಕಿದನು. ಆಗ ಕಾಶಿರಾಜನು ಕೃಷ್ಣನೊಡನೆ ಯುದ್ಧಕ್ಕಿಳಿಯಲು ಕೃಷ್ಣನು ಅವನನ್ನು ಕೊಂದನು. ಅವನ ಶಿರಸ್ಸು ಕಾಶಿಗೆ ಹೋಗಿ ಬಿತ್ತು. ಅದನ್ನು ಕಾಶಿರಾಜನ ಮಗಳು ನೋಡಿ ಪ್ರತಿಕಾರ ಮಾಡಲು ಶಿವನನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡೆದನು. ಕೃಷ್ಣನ ವಧೆಗಾಗಿ ಕೃತ್ಯೆಯನ್ನು ಹುಟ್ಟಿಸಿದನು. ಆದರೆ ಅವಳು ಕೃಷ್ಣನ ಸುದರ್ಶನ ಚಕ್ರದಿಂದ ಹತಳಾದಳಲ್ಲದೆ ಚಕ್ರವು ಕಾಶಿ ನಗರಿಯನ್ನೇ ದಹಿಸಿತು. ಕೌರವನ ಹೆಸರು ಹೇಳಿದೆನಲ್ಲ, ಆ ದುರ್ಯೋಧನನ ಮಗಳನ್ನು ಜಾಂಬವತಿಯ ಮಗ ಸಾಂಬನು ಸ್ವಯಂವರದಲ್ಲಿ ಅಪಹರಿಸಿದನು. ಆಗ ಸಿಟ್ಟಿಗೆದ್ದ ಕೌರವರು ಭೀಷ್ಮ ದ್ರೋಣರು ಸಾಂಬನೊಡನೆ ಯುದ್ಧ ಮಾಡಿ ಅವನನ್ನು ಪರಾಜಯಗೊಳಿಸಿ ಸೆರೆ ಹಿಡಿದರು. ಇದು ತಿಳಿದ ಕೃಷ್ಣನು ಕರ್ಣಾದಿಗಳನ್ನು ಕೊಲ್ಲಲು ಉದ್ಯುಕ್ತನಾದನು. ಆಗ ಬಲರಾಮನು ಮದ್ಯಪಾನದ ಅಮಲಿನಲ್ಲಿ ನಾನು ಹೇಳಿದರೆ ಸಾಂಬನನ್ನು ಬಿಟ್ಟು ಬಿಡುತ್ತಾರೆ, ನಾನೊಬ್ಬನೇ ಕೌರವರ ಬಳಿಗೆ ಹೋಗಿ ಬರುವೆನೆಂದು ಹೊರಟು ಬಂದು ಹಸ್ತಿನಾವತಿಯ ಹೊರಗಡೆ ಇದ್ದ ಉದ್ಯಾನವನದಲ್ಲಿ ಬಿಡಾರ ಹೂಡಿದನು. ದುರ್ಯೋಧನನು ಬಂದಾಗ ಉಗ್ರಸೇನನ ಆಜ್ಞೆಯಾಗಿದೆ, ಸಾಂಬನನ್ನು ಬಿಡುಗಡೆ ಮಾಡಿರಿ ಎಂದು ಹೇಳಿದನು. ಕೌರವರು ಕೇಳದಿರಲು ಬಲರಾಮನು ಹಲಾಯುಧವನ್ನು ಕೆಳಮುಖವಾಗಿಸಿ ಅದರ ತುದಿಯನ್ನು ನಗರದ ಕೋಟೆಯ ಬುಡದಲ್ಲಿ ನೆಟ್ಟು ಬಲವಾಗಿ ಎಳೆದನು. ಇಡೀ ನಗರವೇ ಅಲ್ಲಾಡಿತು. ಕೌರವರು ಹೆದರಿ ಸಾಂಬನನ್ನು ಒಪ್ಪಿಸಿದರು. ಇಂದಿಗೂ ಸಹ ಹಸ್ತಿನಾಪುರ ಗಂಗಾ ನದಿಯ ಕಡೆಗೆ ಸರಿದು ಓರೆಯಾಗಿ ನಿಂತಿರುತ್ತದೆ. ಇದು ಬಲರಾಮನ ಬಲದ ಪ್ರಭಾವವೇ ಆಗಿದೆ. ಕೃಷ್ಣನು ನರಕಾಸುರನನ್ನು ಕೊಂದನೆಂದು ನರಕನ ಮಿತ್ರ ದ್ವಿವಿಧನು ಪರಪೀಡಕನಾಗಿರತೊಡಗಿದನು. ಒಂದು ಸಲ ಬಲರಾಮನು ರೈವತ ಪರ್ವತದ ಉದ್ಯಾನವನದಲ್ಲಿ ಮದ್ಯಪಾನ ಮಾಡಿ ವಿಹರಿಸುತ್ತಿರಲು ದ್ವಿವಿಧನು ಬಲರಾಮನ ಹಲಾಯುಧ ಮುಸುಲಾಯುಧಗಳನ್ನು ಅಪಹರಿಸಿಬಿಟ್ಟನು. ಸಾಲದೆಂಬಂತೆ ಮಂಗಚೇಷ್ಟೆ ಮಾಡತೊಡಗಿದನು. ಆಗ ವಾನರ ವೀರರನ್ನು ಬಲರಾಮನು ಮುಷ್ಟಿಯಿಂದ ಕುಟ್ಟಿ ಸಾಯಿಸಿಬಿಟ್ಟರು. ಬಲಭದ್ರನು ಇಂತಹ ಅಸಾಮಾನ್ಯ ಶೌರ್ಯ ಸಾಹಸಿಯಾಗಿದ್ದನು. ಶ್ರೀಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಜತೆಗಿದ್ದು 18 ಅಕ್ಷೌಹಿಣಿ ಸೈನ್ಯವನ್ನು ನಿರ್ಮೂಲನಗೊಳಿಸಿ ಭೂಭಾರ ಇಳಿಸಿದನು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.